ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫ್ರೆಂಡ್ನ ನಂಬ್ಕೊಬಿಟ್ರೆ ಏನು ಗೋಳುಗುರು. ಅರ್ಧ ದೂರಕ್ಕೆ ನಡ್ಕೊಂಡು ಹೋದ್ಮೇಲೆ ಹತ್ತು ತಗೊಂಬ ಅಂದ್ಕೊಂಡು ದೇವ್ರೆ ಇಂಥ ಫ್ರೆಂಡ್ಸ್ನ ಹೆಂಗೆ ಮೇಂಟೈನ್ ಮಾಡೋದು ಗಾಯ್ಸ್. ನಾವು ಇವತ್ತು ಹಾಸನ್ಗೆ ಹೋಗ್ತಾಯಿದ್ದೀವಿ. ಫ್ರೆಂಡ್ ಏನೋ ಬಟ್ಟೆ ತಗೋಬೇಕು ಅಂತ ಅಂದು ಅದಕ್ಕೆ ಹಾಸನ್ಗೆ ಹೋಗ್ತಾಯಿದ್ದೀವಿ. ಈ ರೋಡಲ್ಲಿ ಬೈಕ್ ಹೊಡಿಯೋಕೆ ಬರಲ್ಲ ಅಂತ ನಮ್ಮನ್ನು ಅರ್ಧ ದೂರ ಕಳಿಸ್ತಾಳೆ. ಏನು ಮಾಡೋದು ಯಪ್ಪ, ಈ ಬಿಸಿಲು ಯಾರಿಗೆ ಬೇಕು. ಯಾವ ಶಾಪಿಂಗೂ ಬೇಡ, ಏನೂ ಬೇಡ, ಮನೇಲಿ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇರೋಣ ಅಂತ ಅನಿಸ್ಬಿಡುತ್ತೆ. ಆಯಿತು. ಆಮೇಲೆ ತುಂಬ ದಿನದಿಂದ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋನೇ ಮಾಡೋಕ್ಕೆ ಹೋಗ್ತಿಲ್ಲ. ಇಷ್ಟು ದೂರ ಬಂದರೂ ಬರಲಿಲ್ಲ ಪಾವಗಳು. ಎಷ್ಟು ನಡೆಸ್ತಾಳೆ, ಎಷ್ಟು ಅಯ್ಯೋ ಅನ್ನಿಸ್ತಾಳೆ ನಮ್ಮನ್ನು. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಗೈಸ್ ನಾವು, ಆ ರೋಡ್ವರೆಗೂ. ಅಲ್ಲಿ ಬಂದು ಅಲ್ಲೇ ಸ್ಟಾಪ್ ಮಾಡ್ತಾಳೆ, ಈಗ ಬರಲ್ಲ. ಏನಂದ ಬಿಸಿಲು ಬಡ ಬರ್ಬೇಕಂತೆ. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಯಾಕೆ ಹಿಂಗಾಡ್ತೀಯ? ನನ್ನ ಮಾತು ಕೇಳಯ. ನಡ್ಸೋದು ನಮ್ಮನ್ನ, ನಮ್ಮ ಹತ್ರ ಬೈಕ್ ಇದ್ರೆ ನಿಮ್ಮನ್ನ ಯಾಕೆ ಆಯ್ತಿದ್ದೆ ನಾನು? ಏನೋ ಡಗ ಡಗ ಅನ್ಸಂಗಿದೆಯಲ್ಲ. ನೆಕ್ಸ್ಟ್ ಅದಕ್ಕೆ ಮದುವೆ ಬೇರೆ ಕಡೆ ಹಾಕ್ಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹೊರದೇಶಕ್ಕೆ ಹೋಗೋಣ ಹೋದ್ರಾಗಿ. ಡ್ರೆಸ್ ಹಾಕಂತೀಯ, ಸ್ಯಾರಿನ ಹಾಕಂತೀಯ? ಡ್ರೆಸ್ ತಾನೆ, ಜನ ಜಾಸ್ತಿ ಇರಲ್ಲ. ಡ್ರೆಸ್ ಸ್ಯಾರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಕ್ಕ ಲೆಫ್ಟ್ ರೈಟ್ ನೋಡಲ್ಲ. ಹೆಂಗ ಆವಾಡ ನಡ್ಸ್ಕೊಂಡ್ರಲ್ಲ, ನಮ್ಮೂರು ಮಂಡ್ರ ನಡ್ಸಕ್ ಬರಲ್ಲ ಅವಳಿಗೆ. ಮದುವೆ ನೆಕ್ಸ್ಟ್ ಅವ್ರ ಮನೆಗೆ ಬರ್ತಾಳೆ. ಇದು ಲೊಕೇಶನ್ ದೂರ ಅಂದಿದ್ದು. ಇದೇ ದೂರ. ಓಲಿ ಸುಮ್ಮನಿರೋ. ನಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಲ್ಲ ಇರು. ವೆಡ್ಡಿಂಗ್ ಶೂಟಿಗೆ ಬಂದಾರೆ ಗಾಯ್ಸ್. ನಮ್ಮ ಬಿಟ್ಟು ಬಂದವರು ಗಾಯ್ಸ್. ಹೋದ್ರೆ ಹೋಯ್ತಾಳೆ ಬಿಡಿ. ಯಾರು ನನ್ನ ಕರಿ ನಿಮ್ಮ ಮಗಳೇ ಕ್ಯಾರೆ ಬುಲಾರೆ ಅನ್ನೋ ನಾನು. ಆಧಾರ್ ಕಾರ್ಡ್ ಇತ್ತು, ಬಸ್ಸಿಗೆ ಹೋಯ್ತಾ ಇದ್ದೆ. ಹೋಗ್ಬೇಕಾಯ್ತು. ನಾನೇ ಅವನೇ ಪಾಪ ರೆಡಿಯಾಕೆ ಬಿಟ್ಬತ್ತೀನಿ ಅಂತ ಅಂದ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲಿಗೆ ಬಂದಿರ್ತವೆ.
ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಬಿಡು. ಐಸ್ ಬಂತ ಟ್ರೈನ್. ನನಗೆ ಟ್ರೈನ್ ನೋಡಿದ್ರೆ ತಲೆ ತಿರುಗೋದು. ನಾನು ಅದನ್ನೇ ನೋಡ್ತಾ ಇರಬಾರ್ದು, ತಲೆ ತಿರುಗುತ್ತೆ. ಬಂದರೆ ಹೊಡಿತಾನೆ. ಕಡೆ ಇಲ್ಲ ಕಡೆ ಅವರಲ್ಲ ಅವರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜ್ಞಾಪಕ ಹೋಗಿರ್ತಾರ ಮೇದು ಹೋಗಿಬಿಡ್ತಾನೆ. ಇಲ್ಲಿದ್ದಾರೆಲ್ಲ ಹೋದ್ರು. ನೆನ್ನೆ ಬಂದು ಇಲ್ಲೇ ಇದ್ದೀವಿ. ಕಣ್ಣಿಗೋಸ್ಕರ ಅಲ್ಲ, ಕಣ್ಣಲ್ಲಿ ಬರೋ ನೀರಿಗೋಸ್ಕರ ಹಾಕ್ತೀಯ. ಶೋಕಿಗೋಸ್ಕರ ವ್ಯೂ ಚೆನ್ನಾಗಿದೆ. RX ಟ್ರೈ ಮಾಡಲೇಬೇಕು ಅಂತಾನೆ ಇರೋದು ನಿಜವಾಗ್ಲೂ. ಬಸ್ ಅಷ್ಟೇ. ಬಿಡು ಉಲ್ಟಾ ತಿರುಗಿಸ್ತೀನಿ. ಪ್ರಾಣ ವಾಪಸ್ ಮುರಿದಿರ್ದು ಇರೋದಿಷ್ಟು ದಪ್ಪ ಮುರ್ಕೊಳತ್ತೆ ಕಣೋ. ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಯಾಕೋ ಕತ್ಲೆ ಫುಲ್ ಎರಡು ಕಡೆ. ಡಿಸೆಂಬರ್ ಟೈಮಲ್ಲಿ ತಲೆ ಬರಕ್ ಗೊತ್ತಲ್ಲ. ನೋಡ್ಲ ನೀನು ಸಿಗ್ಲುವಾ? ಓಕೆ ಇಲ್ಲಿ ನೋಡು. ಇದು ಯಾರ್ದು ಅಂತಾನೆ ಗೊತ್ತಿಲ್ಲ, ಯಾರ್ದು ಅಂತಾನೆ ಗೊತ್ತಿಲ್ಲ. ಬಂದೈತಿ ಮಧ್ಯಾಹ್ನ ಹೋಯ್ತಿಯಲ್ಲ, ಇಲ್ಲೇ ಐತೆ. ನಾಳೆ ಹೋಗಲ್ಲ. ಯಾಕೆ? ಯಾವಾಗ ಮುಗೀತು? ಯಾವಾಗ ಮುಗೀತು? 1 ತಿಂಗಳು ರಜಾ. 1 ತಿಂಗಳು ಅಷ್ಟೇನಾ? 2 ತಿಂಗಳು ಕಣ ಬೇಸಿಗೆ ರಜಾ. 2 ತಿಂಗಳು ನಿಂಗೆ. ನಮಗೆ ಲೈಫ್ ಟೈಮ್ ಮನೆ ಹತ್ರನೇ ಇರೋದು. ನಾವು ಸ್ಕೂಲ್ ಕಾಲೇಜ್ ಇಲ್ಲ ನಮ್ಮದು. ಹಂಗೆ ನಮ್ದು ಎಲ್ಲ ಮುಗೀತು. ಮುಗೀತು ನಮಗೂ ರಜನೆಯ. ಹೆಂಗೆ ಮುಗೀತು ಅಂದ್ರೆ ಹಂಗೆಯ. ನೋಡ್ತಾ ಇದೀಯ, ಏನು ಹೇಳ್ತೀಯ? ತಡಿಯ ಏನಾಯಿ, ಎಲ್ಲಿಂದ ತಪ್ಪಿಸ್ಕೊ ಬಂದಿದ್ಯಾ? ವೆಲ್ಕಮ್ ಬ್ಯಾಕ್. ಇವತ್ತೇನಪ್ಪ ವಿಡಿಯೋ ಮಾಡ್ತಾಯಿದ್ದೀರಿ ಅಂದರೆ ಹೇಳು.
ಎಲ್ರಿಗೂ ನಗು ಬರ್ಬೋದು ಅನಿಸುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಕಿಂಡರ್ ಜಾಯ್ ತಿಂತಾಯಿದ್ದೀನಿ. ತುಂಬ ದಿವಸದಿಂದ ಅನಿಸ್ತಿತ್ತು ತಿನ್ನಬೇಕು ಅಂತ. ಬಟ್ ಇವತ್ತು ತಗೊಂಡು ಬಂದು ನೋಡೋಣ ಹೆಂಗಿರುತ್ತೆ ಟೇಸ್ಟ್, ಯಾವ ಥರ ಅಂತ ನೋಡೋಣ ಅಂತ ತಂದಿದ್ದೀನಿ. ಕಾಣಿಸ್ತಿದ್ಯಾ? ಎಲ್ಲರೂ ನೋಡೇ ಇರ್ತೀರ ಆಲ್ಮೋಸ್ಟ್. ನೋಡೋಣ, ಓಪನ್ ಮಾಡೋಣ ಬನ್ನಿ. ಬಟ್ ಫಸ್ಟ್ ಟೈಮ್ ಇದು ಆಕ್ಚುಲಿ ಚೆನ್ನಾಗಿರೋ. ತುಂಬಾ ಸ್ವೀಟ್ ಇದೆ. ಸ್ವೀಟ್ ತಿನ್ನಲು ಜಾಸ್ತಿ